ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಟಿವಿ ಸೌಂಡ್ ಕಡಿಮೆ ಮಾಡು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಸಂಜೆ 4 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಏನೂ ವ್ಲಾಗ್ ಮಾಡಿಲ್ಲ. ಇವತ್ತು ಏನು ಮಾಡಬೇಕು ಅಂತ ಅನ್ನಿಸ್ತಾ ಇದ್ದಕ್ಕಿಲ್ಲ, ಏನೋ ಕಂಟೆಂಟ್ ಇದ್ದಕ್ಕಿಲ್ಲ, ಅದಕ್ಕೆ ವ್ಲಾಗ್ ಏನೂ ಮಾಡಲಿಲ್ಲ. ನನ್ನ ಮಗಳು ಬಂದ್ಲು ಅಬ್ಬಕ್ಕ ಕ್ಲಾಸಿಂದ. ಹಾಯ್ ಮಾಡಿ. ಹಾಯ್. ಬಂದ್ಲು, ಊಟನೂ ಮಾಡಿದ್ದಾಯಿತು, ಒಂದು ಸ್ವಲ್ಪ ಹೊತ್ತು ಮಲಿಕೊಂಡಿದ್ದು ಆಯಿತು ಅಲ್ವಾ. ಟಿ ವಿ ಸೌಂಡ್ ಕಡಿಮೆ ಮಾಡಿ ಬರ್ತೀನಿ. ಬಟ್ಟೆ ಎಲ್ಲ ತೆಗಿ ನಡಿ, ಫೋಲ್ಡ್ ಮಾಡ. ಕಬಾರ್ಡ್ ಬಟ್ಟೆ ಎಲ್ಲ ತೆಗ್ದು, ಅವಳ ಬಟ್ಟೆನೇ ಅವಳು ತೆಗ್ದು ಇವಾಗ ಫೋಲ್ಡ್ ಮಾಡಬೇಕು. ಸರಿನಾ? ನಾನು ಮಾಡಲ್ಲ, ನೀನು ಮಾಡು. ಇವಾಗ ನೀನು ಮಾಡಿದ್ರೆ ಮಾಡ್ಕೋ, ಇಲ್ಲ ಅಂದ್ರೆ ಬಿಡು, ನನಗೇನಿಲ್ಲ, ನನ್ನ ಕೆಲಸ ಐತೆ. ನಾನು ಇವನ ಅಡುಗೆ ಮನೇಲಿ ಪಾತ್ರೆ ತೊಳಿಬೇಕು. ಒಂದು ಸ್ವಲ್ಪ ಪಾತ್ರೆ ಇದೆ, ಅವೆಲ್ಲ ತೊಳಿಬೇಕು. ನಾನು ಸಂಜೆ ಮೇಕಪ್ ನಾನು ಇಟ್ಕೋತೀನಿ. ಬಟ್ಟೆ ಅಷ್ಟೇ ನೀನು ಎಲ್ಲ ಎತ್ತಿ ಇಟ್ಕೋ ಹೋಗು. ಪ್ಯಾಂಟ್ ಎಲ್ಲ ಒಂದು ಕಡೆ, ಟಿ ಶರ್ಟ್ಸ್ ಎಲ್ಲ ಒಂದು ಕಡೆ, ಶಾರ್ಟ್ಸ್ ಎಲ್ಲ ಒಂದು ಕಡೆ, ಬನೀನ್ಗಳೆಲ್ಲ ಒಂದು ಕಡೆ ಹೋಗು, ಎಲ್ಲ ಇಟ್ಕೋ ಹೋಗು. ಎಲ್ಲ ಕ್ಲೀನ್ ಮಾಡೋಗು. ಸಂಜೆ ಅವಳಿಗೆ ಬಿಟ್ಬಿಟ್ಟು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಅವಳಿಗೆ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ಗಿಫ್ಟು ಅಲ್ಲ, ಇವಳು ಏನು ಗೊತ್ತಾ ಫ್ರೆಂಡ್ಸ್, ಇರೋದೇ ಇಲ್ಲ. ಒಂದು ಅರ್ಧ ಗಂಟೆನೂ ನಮ್ಮ ಜೊತೆ ಬರಲ್ಲ. ನಡಿ ಮನೆಗೆ ಹೋಗೋಣ, ಕಾಲು ನೋವು ಇನ್ನೂ ಎಷ್ಟು ತನಕ ಅಂತಾಳೆ. ಅದಕ್ಕೆ ಇವತ್ತಿಂದ ಅವಳಿಗೆ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಡ್ಯಾಡಿ ಇಬ್ಬರೇನೆ ಹೋಗೋದು. ಲಾಕ್ ಮಾಡಿಕೊಂಡು ನೋಡಿ ಹೆಂಗೆ ಮಾಡ್ತಾಳೆ. ಮನೆ ಲಾಕ್ ಮಾಡಿಕೊಂಡು ಹೋಗ್ತೀನಿ. ಸರಿನಾ? ಅವಳು ಇರ್ತೀನಿ ಅಂತ ನಿನ್ನೆ ಹೇಳವಳೆ. ನಿನ್ನೆನೆ ಅವ್ಳಿಗೆ ಏನೇನು ಬೇಕು ಅವೆಲ್ಲ ತೊಗೊಂಬಂದ್ಬಿಟ್ಟವಳೆ. ಏನೇನೋ ಅವಳದೇನೂ ಇಲ್ಲ, ಜಸ್ಟ್ ನಮ್ದಷ್ಟೇ ಇದೆ. ಸ್ವಲ್ಪ ಶಾಪಿಂಗ್ ಇದೆ ಇವತ್ತು ನಾಳೆ ಒಂದು 2 ಸಲ ಶಾಪಿಂಗ್ ಆಗುತ್ತೆ. ಅಷ್ಟು ಮಾಡಿದ್ರೆ ಆಯಿತು. ಇವಾಗ ಇವತ್ತು ಊಟಕ್ಕೆ ನುಗ್ಗೆಕಾಯಿ ಸಾಂಬಾರಿತ್ತು ನಿನ್ನೆದೇನೆ, ಅದೇ ಇವಾಗ ತಿನ್ಕೊಂಡಿದ್ದೀನಿ. ಇವತ್ತು ಅಡುಗೆ ಏನೋ ಮಾಡಿಲ್ಲ, ಇವಾಗ ಮಾಡ್ಕೊತೀನಿ. ಇವತ್ತೇನೋ ಕೆಲಸ ಇದಕ್ಕಿಲ್ಲ ಅಂಥೇಳಿ ಕ್ಲಾಸಿಂದ ಕರ್ಕೊಂಬಂದು ಊಟ ಮಾಡಿ ಮಲಿಕೊಂಡು ಎದ್ದು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಳಿಗೆ ಹೇಳ್ತಾ ಇದ್ದೀನಿ ಬಟ್ಟೆ ಹೋಗಿ ಫೋಲ್ಡ್ ಮಾಡು ಅಂಥೇಳಿ. ಅದಕ್ಕೆ ಬನ್ನಿ ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋಣ. ನಿಮ್ಮ ಜೊತೆನೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ, ಯಾವ ಥರ ಕಿತ್ತಾಡ್ತಾಳೆ ನನ್ನ ಜೊತೆ ಅಂಥೇಳಿ. ನೋಡಿ, ನಿಮ್ಮ ಮಕ್ಕಳು ಹಿಂಗೆ ಕಿತ್ತಾಡ್ತಾರ ಅಂಥೇಳಿ ನೋಡಿ ತೋರಿಸ್ತೀನಿ ರೀ, ಯಾವ ಥರ ಮಾಡ್ತಾಳೆ ಫೇಸು ಅಂಥೇಳಿ. ಓಡೋದ್ಲು, ಒಂಥರ ಹಿಂಗೆ ಮಾಡ್ತಾ ಇರ್ತಾಳೆ. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ನೈಟ್ ಮಟ್ಟ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ನನ್ನ ಮಗಳು ಯಾವ ಥರ ಕಬಾರ್ಡ್ಸ್ ಇಟ್ಕೊಂಡವಳೆ ಅಂತ ಒಂದು ಶೇರ್ ಮಾಡ್ತೀನಿ ರೀ. ಅವಳು ತೆಗಿಯೋ ಮುಂಚೆನೇ ನಿಮ್ಗೊಂದು ಸ್ವಲ್ಪ ಒಂದೇ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ರೀ. ನೋಡಿ, ಯಾವ ಥರ ಎಲ್ಲ ಇಟ್ಟವಳೆ ಅಂಥೇಳಿ ಇವಾಗ ಪೂರ್ತಿ ಅವಳ ಹತ್ರನೇ ಎಲ್ಲ ಕ್ಲೀನಿಂಗ್ ಮಾಡಬೇಕು. ಸರಿನಾ? ನೋಡಿ, ಬೇಗ ಎಲ್ಲ ಬೇಡಾಗಿದ್ದೆಲ್ಲ ಬಟ್ಟೆ ಎಲ್ಲ ತೆಗೆದ್ಬಿಡು. ನಿನಗೆ ಯಾವುದಾದ್ರು ಬರೋದಿಲ್ಲ, ತುಂಡಾಗಿದ್ದೆಲ್ಲ ತೆಗೆದ್ಬಿಡು, ನೀನೇ ಫೋಲ್ಡ್ ಮಾಡು. ನೋಡೋಣ ಯಾವ ಥರ ಫೋಲ್ಡ್ ಮಾಡ್ತೀಯಾ ಅಂಥೇಳಿ. ಸ್ಕೂಲ್ ಡ್ರೆಸ್ ಎಲ್ಲ ಒಂದು ಕಡೆ ಇಡು, ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ಯಾ? ಹ್ಯಾಂಡ್ ಕರ್ಚಿಪಲ್ಲ ಆ ಕಡೆ ಇಡು, ಆಮೇಲೆ ಎಲ್ಲ ಇಡು. ಫುಲ್ ಎಲ್ಲ ತೆಗೆದ್ಬಿಟ್ಟು ನಿನಗೆ ಯಾವ್ದು ಬೇಡ ಅದು ಇಡು. ಚೆನ್ನಾಗೈತೆ ಪ್ಯಾಂಟು, ಅದು ಹಾಕೊಂಡು ಹೋಗ್ತೀಯಂತೆ ನಾಳೆ. ಎಲಾಸ್ಟಿಕ್ ಎಲ್ಲ ಲೂಸ್ ಆಗಿರೋದೆಲ್ಲ ತೆಗೆದ್ಬಿಡು. ಲೂಸ್ ಇಲ್ಲ, ಟೈಟ್ ಐತೆ ಅದು. ನಿನಗೆ ಗೊತ್ತಾಯ್ತದ, ನನಗೆ ಗೊತ್ತಾಗ್ತದ?
ಯಾವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾಳೋ ಅವಾಗೆಲ್ಲ ಬಟ್ಟೆ ತೆಗಿತಾನೆ ಇರೋದು. ಯಾವಾಗ ಯಾವಾಗ ಬೇಡ ಆಗುತ್ತಲ್ವಾ ಅದೆಲ್ಲ ತೆಗಿತಾನೇ ಇರೋದು ಅವ್ರದ್ದು. ತೆಗಿತಾ ಇರ್ತಾಳೆ. ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಿಮ್ಮ ಮನೇಲೂ ಮಕ್ಕಳು ಹೀಗೇನಾ? ಹೀಗೆ ಮಾಡ್ತಾರಾ? ಅಂದರೆ ಏನೋ ಕೆಲಸ ಮಾಡ್ತಾಳೆ ನನ್ನ ಮಗಳಂತೂ. ಕೆಲಸ ಮಾಡೋಕ್ಕೆ ಏನೋ ಇದು ಮಾಡೋದಿಲ್ಲ, ಕೆಲಸ ಮಾಡ್ತಾ ಇರ್ತಾಳೆ. ಆದ್ರೂ ಒಂದು ಸ್ವಲ್ಪ ನನಗೆ ಏನು ಅಂದರೆ ತೀಟೆ ಜಾಸ್ತಿ ಮಾಡ್ತಾಳೆ. ತೀಟೆ ಅಂತೂ ತುಂಬಾ ಮಾಡ್ತಾಳೆ. ಸ್ವಲ್ಪ ನನಗೆ ಇಲ್ಲ ಅದು. ಇವಾಗಂತೂ ಸಮ್ಮರ್ ಹಾಲಿಡೇಸ್ ಬಂದಾಗಿಂದಂತೂ ತುಂಬಾ ನನಗೆ ಹಿಂಸೆ ಕೊಡ್ತಾಳೆ. ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದ್ಮೇಲೆ ಇದೇನೆ ನನಗೆ ಇದು ಎಲ್ಲ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದು ಎಲ್ಲ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ. ಆದ್ರೂ ನನಗೆ ತೀಟೆ ಮಾಡೋದು ತುಂಬ ಜಾಸ್ತಿ ಅವಳಿಗೆ. ಅದು ಎಳೆಯೋದು ಇದು ಎಳೆಯೋದು, ಅದು ಮಾಡ್ತೀನಿ ಇದು ಮಾಡ್ತೀನಿ. ಅಡುಗೆ ಮನೆಯಲ್ಲಂತೂ ನೀವು ಅಡುಗೆ ಮಾಡೋಕ್ಕೆ ಕೊಡೋದಿಲ್ಲ ಅವಳು ನನಗೆ. ನಾನು ಮಾಡ್ತೀನಿ ಅಂತ ಬರೀ ಮುದ್ದೆನೇ ಹೋಗೋದು. ನನಗೆ ಒಂದು ಸ್ವಲ್ಪ ಭಯ ಆಗುತ್ತೆ. ಇದೆಲ್ಲ ಮಾಡ್ತಾಳಲ್ಲ ಕಿಚನಲ್ಲಿ, ಸ್ಟವ್ ಹತ್ರ ಹೋಗ್ತಾಳೆ ಅಂತ ಭಯ ಆಗುತ್ತೆ ಅಂತ ನಾನೇ ಬೇಡ ಅಂತೀನಿ. ಅವಳು ಕೇಳೋದೇ ಇಲ್ಲ. ನಾನು ಮಾಡ್ತೀನಿ. ದೋಸೆ ಅಂತೂ ಹಾಕೋಕ್ಕೆ ಕೊಡಲ್ಲ ನನಗಂತೂ. ದೋಸೆ ಮಾಡಬಾರ್ದು ಅಂದ್ಕೊಂಡ್ಬಿಡ್ತೀನಿ. ದೋಸೆ ಒಂಚೂರು ನಾನು ಹಾಕ್ತೀನಿ, ನಾನು ಮಾಡಿರೋದೇ ನೀವು ತಿನ್ನಬೇಕು. ಕೈ ಎಟ್ಕಲ್ಲ ಅಂದರೆ ಸ್ಟೂಲ್ ಹಾಕಿ ಅದ್ರ ಮೇಲೆ ನಿಂತ್ಕೊಂಡು ಆಮೇಲೆ ಎಲ್ಲ ಕ್ಲೀನಾಗೆ ದೋಸೆ ಹಾಕ್ಕೊಡೋದು, ಚಿಕ್ಕ ದೋಸೆ ಹಾಕ್ಕೊಳ್ಳೋದು. ಅವಳಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಹಾಕ್ತಾಳೆ. ನಮಗೂ ಹಿಂಸೆ ಕೊಡ್ತಾಳೆ. ಆಮೇಲೆ ಒಂದು ಸೌತೆಕಾಯಿ ಕಟ್ ಮಾಡಿದ್ರೆ ಅದು ಸ್ಟೂಲ್ ಮೇಲೆ ಹತ್ತಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕೋದು, ಅದರಲ್ಲಿ ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಡೋದು ನಮಗೆ. ಅವಳು ತಿನ್ನೋದು ಆ ಥರ ಎಲ್ಲ ಜಾಸ್ತಿ ಕ್ರೇವಿಂಗ್ಸು ನನ್ನ ಮಗಳಿಗಂತೂ. ಹೇಳೋಕ್ಕೆ ಹೋಗಬೇಡಿ. ಆಮೇಲೆ ಯಾವುದೋ ಒಂದು ಫ್ರೂಟ್ಸ್ ಕಟ್ ಮಾಡಿದ್ರೂ ಇವಾಗಂತೂ ಅದಕ್ಕೆ ಸಾಲ್ಟು ಮತ್ತು ಚಿಲ್ಲಿ ಪೌಡರು ಎರಡೂ ಸ್ವಲ್ಪ ಹಾಕ್ಕೊಂಡೇ ತಿನ್ನಬೇಕು. ಸರಿ ಫ್ರೆಂಡ್ಸ್, ಇಷ್ಟೆಲ್ಲ ಬಟ್ಟೆ ಎಲ್ಲ ಎತ್ತಿ ಎಲ್ಲ ಕ್ಲೀನಾಗೆ ಫೋಲ್ಡ್ ಮಾಡಿ ಇಟ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂದ್ರೇನು ಒಂದು 10-15 ಮಿನಿಟ್ಸ್ ಆಗುತ್ತೆ. ಅಷ್ಟೋ ತನಕ ಒಂದೇ ಬ್ಲಾಗ್ ಆಗುತ್ತೆ. ಅದಕ್ಕೇ ಫುಲ್ ಎಲ್ಲ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಇಟ್ಬಿಟ್ಟು ಆಮೇಲಿಂದ ತೋರಿಸ್ತೀನಿ ಯಾವ ಥರ ಇಟ್ಟಿದ್ದೀನಿ ಅಂಥೇಳಿ. ಆವಾಗಲೇ ನೋಡಿದ್ರಲ್ಲ ಯಾವ ಥರ ಇಟ್ಟವಳೆ ನನ್ನ ಮಗಳು ಅಂಥೇಳಿ. ಇವಾಗ ಫೋಲ್ಡ್ ಮಾಡಿದ್ಮೇಲೆ ಯಾವ ಥರ ಇಡ್ತಾಳೆ ಅಂತ ತೋರಿಸ್ತೀನಿ. ಇನ್ನು ಮೇಲಿಂದೆಲ್ಲ ತೆಗಿಬೇಕು. ಜಸ್ಟ್ ಒಂದು ಪಾರ್ಟ್ಸ್ ಮಾತ್ರ ತೆಗ್ದಿದ್ದೀನಿ, ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇನ್ನು ಮೇಲಿಂದೆಲ್ಲ ತೆಗಿಬೇಕು, ಅಲ್ಲಿಂದೆಲ್ಲ ತೆಗಿಬೇಕು. ಅದೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಲ್ಮೋಸ್ಟು ಬಟ್ಟೆಗಳೆಲ್ಲನೂ ಫೋಲ್ಡ್ ಮಾಡಿ ಇಟ್ಟಿದ್ದಾಯಿತು. ಒಂದೊಂದೇ ಪಾರ್ಟ್ಸ್ ಹೇಳ್ಕೊಂಬರ್ತೀನಿ ನೋಡಿ. ಇದು ಇಲ್ಲಿರೋದು ಲಾಂಗ್ ಗೌನು ಮತ್ತು ಲೆಹೆಂಗಾ. ಈ ಕಡೆ ಮೇಲಿಂದ 2-3 ನಂದಿದೆ. ಆಮೇಲೆ ಮಿಕ್ಕಿರೋದೆಲ್ಲ ನನ್ನ ಮಗಳದು. ಅದೆಲ್ಲ ಪ್ಲೇಸಸ್ ಇಡೋಕ್ಕೆ ಜಾಗ ಆಗೋದಿಲ್ಲ. ಆಮೇಲೆ ಹ್ಯಾಂಗರ್ ಎಲ್ಲ ಹಾಕೋಕ್ಕಂತೂ ಆಗೋದೇ ಇಲ್ಲ. ಅದು ಆ ಥರ ಇದೆ. ಅಷ್ಟು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಇಷ್ಟು ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಇಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಬಂದುಬಿಟ್ಟು ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೆ ಈ ಥರ ಇದೆಲ್ಲ ಫ್ರಾಕ್ಸು, ಇದೆಲ್ಲ ಫ್ರಾಕ್ಗಳು. ಇದು ಮೀಡಿ. ಇಲ್ಲಿ ಜಸ್ಟು ಪ್ಯಾಂಟು ಮತ್ತು ಟಾಪ್ಸ್ ಇರುತ್ತಲ್ವ, ಪೈಜಾಮ ಪ್ಯಾಂಟು ಮತ್ತು ಟಾಪ್ಸು, ಕ್ರಾಪ್ ಟಾಪು ಆ ಥರದ್ದು ಇಟ್ಟಿದ್ದೀನಿ. ಇಲ್ಲೆಲ್ಲನೂ ಜೀನ್ಸ್ ಪ್ಯಾಂಟ್, ಇವೆಲ್ಲನೂ ಅವ್ರದ್ದು ಜೀನ್ಸ್ ಪ್ಯಾಂಟು. ಆಮೇಲೆ ಇದು ಮಾಮೂಲಿ ಫುಲ್ ಸ್ಲೀವ್ದು ಟೀ ಶರ್ಟ್ಸು, ಇದು ಹಾಫ್ ಸ್ಲೀವ್ ಟೀ ಶರ್ಟು. ಆಮೇಲೆ ಇಲ್ಲಿ ಶಾರ್ಟ್ಸು, ಈ ಕಡೆನೂ ಕೆಳಗಡೆನೂ ಇಲ್ಲಿ ಎಲ್ಲ ಶಾರ್ಟ್ಸು. ಆಮೇಲೆ ಇದೊಂದೇ ಒಂದು ಇರೋದು, ಕೆಳಗಡೆ ಎಲ್ಲ ಶಾರ್ಟ್ಸ್ ಇದೆ ಅದು. ಆಮೇಲೆ ಈ ಕಡೆ ಕೆಳಗಡೆ ಬಂದುಬಿಟ್ಟು ಇದೆಲ್ಲ ಹ್ಯಾಂಡ್ ಕರ್ಚಿಪ್ಪು, ಅದು ಸ್ಕೂಲ್ ಡ್ರೆಸ್ಗಳು ಇಟ್ಕೊಂಡಿದ್ದಾಳೆ. ಆಮೇಲೆ ಇದು ಇರೋದು ವಿಂಟರ್ ವೇರೆಲ್ಲ ಹಾಕ್ಕೊಳ್ಳೋದು. ಇಲ್ಲಿ ಒಂದು ಸ್ವಲ್ಪನೇ ಇಟ್ಟಿದ್ದೀನಿ, ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ 1-2 ಜೊತೆ ಅಷ್ಟೇ ಇದೆ. ಸಡನ್ಲಿ ಏನಾದರೂ ಚಳಿ ಬಂದರೆ ಬೇಕಾಗುತ್ತಲ್ಲ ಅಂಥೇಳಿ ಇಟ್ಟಿದ್ದೀನಿ. ಆಮೇಲೆ ಇದೆಲ್ಲನೂ 3/4 ಪ್ಯಾಂಟ್ಸು. ಆಮೇಲೆ ಇದು ಅಂದರೆ ಟಾಪು ಮತ್ತು ಪ್ಯಾಂಟ್ಗಳು. ಇದು ಮನೇಲಿ ಹಾಕ್ಕೊಳ್ಳುವಂತಹ ಟೀ ಶರ್ಟ್ಸ್. ಆಮೇಲೆ ಇದು ನಿಕ್ಕರ್ಸ್. ಇಲ್ಲಿ 2 ಶಾರ್ಟ್ಸ್ ಅವ್ರದ್ದು. ಆಮೇಲೆ ಇದು ಬನೀನು. ಈ ಕಡೆ ಕೆಳಗಡೆ ಬಂದುಬಿಟ್ಟು ಇದೆಲ್ಲನೂ ಹೊಸದು.
ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನನ್ನ ಮಗಳ ಒಂದು ಚಿಕ್ಕ ಕಬಾರ್ಡ್ ಹೋಮ್ ಟೂರ್ ಮಾಡಿದ್ದಾಯಿತು. ಎಲ್ಲ ಕ್ಲೀನಾಗೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ವಲ್ವಾ, ಅದಕ್ಕೇ ಎಲ್ಲನೂ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಹಾಗೇನೆ ನಿಮ್ಮ ಜೊತೆ ಶೇರ್ ಮಾಡಿದೆ. ಅಂದರೆ ಮೊನ್ನೆ ನನ್ನ ತಂಗಿ ಮಗಳು ಬಂದಿದ್ಲಲ್ವ, ಅವಾಗೆಲ್ಲ ಕಿತ್ತಾಕಿದ್ದವಳು. ಇವಳೇನು ಕಿತ್ತಾಕಿಲ್ಕಿಲ್ಲ, ಅವಳೆಲ್ಲ ತೆಗ್ದು ಇದು ಮಾಡಿದ್ಲು. ಸರಿ ಅಂತೇಳಿ ಇದ್ರ ಜೊತೆ ನಾನು ನಿನ್ನೆ ಬಟ್ಟೆ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಹಾಗೆ ತಂದು ಇಟ್ಟಿದ್ದೆ. ಅದೂ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಬಸ್ಟು ಸ್ಯಾರೀಸ್ ಇದೆ, ತೋರಿಸ್ತೀನಿ ರೀ. ಈ ಕಡೆದೆಲ್ಲ ಕಬೋರ್ಡ್ಸ್ ಇದೆ ಅಲ್ವಾ, ಇದು ಇನ್ನೊಂದು ದಿವಸ ನಿಮಗೆ ಟೂರ್ ಮಾಡಿಬಿಟ್ಟು ತೋರಿಸ್ತೀನಿ ಏನೇನು ಇಟ್ಟಿದ್ದೀನಿ ಅಂಥೇಳಿ. ಇಲ್ಲಿ ಜಸ್ಟು ಸ್ಯಾರೀಸ್ ಇದೆ. ಆಮೇಲೆ ಕೆಳಗಡೆ ಮೇಕಪ್ದೆಲ್ಲ ಫುಲ್ಲು ಒಂದರಲ್ಲಿ ಮೇಕಪ್ ಇಟ್ಕೊಂಡಿದ್ದೀನಿ. ಮೇಲೆ ಇದರಲ್ಲಿ ಸ್ಯಾರಿ ಇಟ್ಕೊಂಡಿದ್ದೀನಿ, ಮಿಡಲಲ್ಲೂ ಸ್ಯಾರಿ ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ನಮ್ಮ ಮನೆಯವ್ರದ್ದು ಹೊಸ ಹೊಸ ಡ್ರೆಸ್ಗಳು ಇಟ್ಕೊಂಡಿದ್ದೀನಿ ಅಷ್ಟೇ. ಆ ಕಡೆ ನಾವು ಡೈಲಿ ಯೂಸ್ ಮಾಡುವಂತಹ ಬಟ್ಟೆ, ನನ್ನ ಹಸ್ಬೆಂಡು ಅಷ್ಟು ಇದೆ ಅಲ್ಲಿ ಟವಲ್ಸು ಬಟ್ಟೆಗಳು. ಆಮೇಲೆ ಇಲ್ಲೊಂದು ಬೀರು ಇದೆ ಅಲ್ವಾ, ಇಲ್ಲಿ ಈ ಬೀರೋದಲ್ಲಿ ಜಸ್ಟು ಎಲ್ಲನೂ ಬೆಡ್ಶೀಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ನನ್ನ ಮಗಳು ಬಂದು ನೋಡಿದವಳೆ, ಅದಕ್ಕೆ ನೋಡಿದೆ ಏನಾಯಿತು. ಇವತ್ತು ಬಟ್ಟೆ ಫೋಲ್ಡ್ ಮಾಡಿದಾಗ ನಿಮಗೆ ಒಂದು ನಮ್ಮ ಮನೆಯಲ್ಲಿರುವಂತಹ ಕಬಾರ್ಡ್ಸು ಟೂರ್ ಮಾಡಿದೆ. ಆಮೇಲೆ ಕೆಳಗಡೆದೆಲ್ಲ ಎಲ್ಲ ಬಟ್ಟೆಗಳು ಫೋಲ್ಡ್ ಮಾಡಿ ಇಟ್ಟಿದ್ದಾಯಿತು. ಇಲ್ಲೇನು ನಮ್ಮದು ಇಟ್ಕೊಂಡಿದ್ದೀನಿ, ಅವಳದು ಎಲ್ಲ ಹೋಗಿ ಇಟ್ಕೊಂಡು ಬಂದೆ. ನನ್ನ ಹಿಂದೆನೇ ತಿರುಗ್ತಾ ಇರ್ತಾಳೆ. ನನ್ನ ಹಿಂದೆ ಬಿಟ್ಬಿಟ್ಟು ಇನ್ನೆಲ್ಲೂ ಹೋಗಲ್ಲ, ನನ್ನ ಹಿಂದೆನೇ ನೋಡಿ. ಇವಾಗ ನಾನು ಇಲ್ಲಿ ಬಂದು ಕೂತ್ಕೊಂಡ್ರೆ ನನ್ನ ಹಿಂದೆ ಅಲ್ಲೇ ಬರ್ತಾಳೆ, ಅಲ್ಲೇ ಹೋದ್ರೆ ಅಲ್ಲೇ ಬರ್ತಾಳೆ. ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾಳೆ. ನಾನು ಕೆಲಸ ಮಾಡ್ತಾಯಿದ್ರೆ ಅವಾಗ ಅವಳು ಟಿ ವಿ ನೋಡ್ತಾಳೆ, ನಾನು ಸುಮ್ಮನೆ ಹಿಂಗೆ ಓಡಾಡ್ತಾ ಇದ್ರೆ ಅವಳು ಓಡಾಡ್ತಾ ಇರ್ತಾಳೆ. ಇವಾಗ ಮಳೆ ಬರೋಂಗೆ ಆಗಿದೆ, ಶೆಕೆನೂ ತುಂಬ ಆಗ್ತಾಯಿದೆ. ಮಳೆ ಬರುತ್ತೇನೋ ಅಲ್ವಾ ಚಿನಿ? ಮಳೆ ಬರೋಂಗೆ ಆಗಿದೆ, ನೋಡೋಣ ಮಳೆ ಬರ್ತದೋ ಏನೋ ಅಂಥೇಳಿ. ಇನ್ನು ನಾನು ಟೈಮ್ ಅಂದ್ಬಿಟ್ಟು 5:15 ಇನ್ನು ಸಂಜೆ 5:15. ಇವಾಗ ಮನೆಯೆಲ್ಲ ಗುಡಿಸ್ಬೇಕು. ಒಂದು ಸ್ವಲ್ಪ ಪಾತ್ರೆ ಇದೆ, ಮಧ್ಯಾಹ್ನ ಊಟ ಮಾಡಿರೋದು ಪಾತ್ರೆ ಎಲ್ಲ ತೊಳಿಬೇಕು. ಆಮೇಲೆ ನನ್ನ ಮಗಳಿಗೆ ಹಾಲು ಬಿಸಿ ಮಾಡಿ ಕೊಡಬೇಕು, ಅಷ್ಟು ಕೆಲಸ ಇದೆ. ಆಮೇಲೆ ಏನೋ ಹೇಳ್ತಾ ಇದ್ಲು ಹಿಂಗೆ ಅಂತ ಹೇಳಿದ್ಲು. ಆಮೇಲೆ ಏನಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು, ಬರಬೇಕು. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಇವತ್ತೇನೇನು ತೊಗೊಂಬರ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ. ನೋಡೋಣ, ಇವಾಗ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಬೆಳಿಗ್ಗೆಯಿಂದ ನಾಳೆ ಮತ್ತೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಇದೇ ಕಂಟಿನ್ಯೂ ನಾಳೆ ಮಾಡ್ತೀನಿ. ಆದರೆ ಇವತ್ತು ಕಂಪ್ಲೀಟ್ ಆದರೆ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಮಾಡ್ಕೊಂಡು ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ ಅಷ್ಟೇ. ಫ್ರೆಂಡ್ಸ್, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ, ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಹಾಗೆ ನಾಳೆ ಮಾಡೋಣ ಅಂದ್ಕೊಂಡೆ, ನಾಳೆ ಬೇರೆ ಬ್ಲಾಗ್ ಮಾಡೋಣ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ. ಇವತ್ತಿನ ಒಂದು ಚಿಕ್ಕವಾದ ಬ್ಲಾಗ್ ನಿಮಗೆ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. 2 ಅವರ್ ಬ್ಲಾಗ್ ಮಾಡಿದ್ದೀನಿ ಅಷ್ಟೇ. ಸರಿನಾ ಫ್ರೆಂಡ್ಸ್, ನಾಳಿನ ಬ್ಲಾಗ್ ಜೊತೆ ಸಿಗೋಣ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳಿನ ಬ್ಲಾಗ್ ಖಂಡಿತಾಗ್ಲೂ ನೋಡಿ. ನಾಳೆ ನನ್ನ ಮಗಳು ಬರ್ತಡೆಗೆ ಏನೇನು ಶಾಪ್ ಮಾಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಒಂದು ಚಿಕ್ಕವಾದ ಬ್ಲಾಗ್ ಹೇಗಿತ್ತು ಅಂಥೇಳಿ ಖಂಡಿತಾಗ್ಲೂ ಕಮೆಂಟ್ ಮಾಡಿ ಹೇಳಿ. ಓಕೆ, ಬಾಯ್. Thank you for watching. Thank you for watching. Please subscribe my channel.